ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಹೇಗಿದ್ದೀರಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ತುಂಬ ಚೆನ್ನಾಗೇ ಇರ್ತೀರಿ ಅಂತ ಭಾವಿಸ್ತಾ, ಇವತ್ತು ಯಾವ ವಿಚಾರವಾಗಿ ನಾವು ಮಾತಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ತಂದಿರತಕ್ಕಂಥ ವಿಚಾರ ಇವತ್ತು ಪಂಚಪಕ್ಷಿ ಶಾಸ್ತ್ರ. ಏನು ಪಂಚಪಕ್ಷಿ ಶಾಸ್ತ್ರ ಅಂದರೆ? ಸೊ ಇದೆಲ್ಲರಿಗೂ ಕ್ವಶನ್ ಮಾರ್ಕ್. ಆ್ಯಕ್ಚುಲಿ ಈ ವಿದ್ಯೆ ಬಂದು ಸ್ನೇಹಿತರೆ ಸುಮಾರು ವರ್ಷಗಳ ಹಿಂದೆ, ಅಂದರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ, ಇದಕ್ಕೂ ಕೂಡ ನಮ್ಮ ಸ್ವರವಿಜ್ಞಾನಂತೆಯೇ ಒಂದು ಮೂಲ ಇದೆ. ಅಂದರೆ ತಾಯಿ ಪಾರ್ವತೀ ದೇವಿಗೆ ಶಿವಪ್ಪ ಉಪದೇಶ ಮಾಡಿರ್ತಕ್ಕಂಥ ಶಾಸ್ತ್ರ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಸ್ನೇಹಿತರೆ. ಇದು ಮೊದಲಿಗೆ ಶುರುವಾಗಿದ್ದಂಥದ್ದು ಬಂದು ನಮ್ಮ ನೆರ ರಾಜ್ಯವಾದಂಥ ತಮಿಳುನಾಡಿನಲ್ಲಿ. ಈ ಕ್ಷಣವೂ ಕೂಡ ಅತಿ ಹೆಚ್ಚಾಗಿ ಬಳಸ್ತಿರತಕ್ಕಂಥ ಶಾಸ್ತ್ರ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಪಂಚಪಕ್ಷಿ ಶಾಸ್ತ್ರ ತುಂಬಾ ಪ್ರಮುಖ ಸ್ಥಾನ ಹೊಂದಿದೆ ಸ್ನೇಹಿತರೆ. ಹೇಗೆ ಪ್ರಮುಖ ಸ್ಥಾನ ಸ್ನೇಹಿತರೆ? ನಾವು ಅಸ್ಟ್ರಾಲಜಿ, ನ್ಯೂಮರಾಲಜಿ, ಟ್ಯಾರೋ ಕಾರ್ಡ್ ರೀಡಿಂಗ್, ಆಕಾಶಿಕ್ ಹೀಲಿಂಗ್, ಆಕಾಶಿಕ್ ರೀಡಿಂಗ್, ಸೊ ಇಂಥ ತುಂಬಾ ವಿಚಾರಗಳನ್ನ ನಾವು ನೋಡಿದ್ದೀವಿ ಅಲ್ವಾ. ಎಲ್ಲದರಲ್ಲೂ ನಮ್ಮ ಏನು ನಡೀತಾ ಇದೆ, ಹೇಗಿದೆ ಜೀವನ ಅಂತ ತಿಳ್ಕೊಬೋದಾದಂಥ ಶಾಸ್ತ್ರಗಳಿದೆಲ್ಲ. ಇದೆಲ್ಲದಕ್ಕೂ ಕೂಡ ಮೂಲ ನಮ್ಮ ಶಿವಪಾರ್ವತಿನಿ ಅಂತಲೇ ಹೇಳ್ಬೋದು. ಅವರಿಂದನೇ ನಮಗೆಲ್ಲ ಉಪದೇಶ ಆಗಿ ಅಲ್ಲಿಂದ ನಮ್ಮ ತಲೆಮಾರಿಗೂ ನಡ್ಕೊತಾ ಬಂದಿದೆ ಅಂತ. ಆದರೆ ಸ್ನೇಹಿತರೆ, ನಮಗೊಂದೇ ಒಂದು ಕೊರತೆ, ಅಂದರೆ ಒಂಥರ ನೋವು ಯಾವ ವಿಚಾರವಾಗಿ ಅಂತ ಹೇಳಿದ್ರೆ, ಇಂಥ ಆಧ್ಯಾತ್ಮಿಕ ಶಾಸ್ತ್ರಗಳು, ಈಗ ಅಸ್ಟ್ರಾಲಜಿ, ನ್ಯೂಮರಾಲಜಿ, ಟ್ಯಾರೋ ಕಾರ್ಡ್ ರೀಡಿಂಗ್, ಆಕಾಶಿಕ್ ರೀಡಿಂಗ್, ಇದೆಲ್ಲ ಈಗಿನ ಒಂದು ಪದ್ಧತಿಗಳು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಇದಕ್ಕಿಂತ ಹಿಂದೆ ನಾವು ನೋಡೋದಾದರೆ ಅಸ್ಟ್ರಾಲಜಿಗೆ ತುಂಬಾ ಇದಿದೆ ಬಿಡಿ, ಅದಕ್ಕೆ ಹಿಸ್ಟ್ರಿ ತುಂಬ ದೊಡ್ಡದು ಅಸ್ಟ್ರಾಲಜಿದು. ಅಸ್ಟ್ರಾಲಜಿ ಆದಮೇಲೆ ನ್ಯೂಮರಾಲಜಿ ಆದಮೇಲೆ ಬಾಕಿ ಎಲ್ಲ ಬಂದಿರತಕ್ಕಂಥ ವಿದ್ಯೆಗಳಂತಲೇ ಹೇಳ್ಬೋದು. ಬಟ್ ಇದಕ್ಕಿಂತ ಮುಖ್ಯವಾದ ಮೂಲ ವಿದ್ಯೆಗಳು ಯಾವುದಾದ್ರೂ ಇದ್ವಪ್ಪ ಅಂತ ನಾವು ಕೇಳೋದಾದರೆ, ನಮ್ಮ ಋಷಿಮುನಿಗಳು, ನಮ್ಮ ಹಿರಿಯರು, ನಮ್ಮ ಪೂರ್ವಜರುಗಳು ಬಳಸ್ತಿದ್ದಂಥ ವಿದ್ಯೆಗಳು ಯಾವುದಪ್ಪ ಅಂತ ನಾವು ಕ್ವಶನ್ ಮಾಡಿಕೊಂಡು ನಾವು ಅದ್ರ ಹಿಂದೆ ಹೊರಟಾಗ ನಮಗೆ ಸಿಕ್ಕಿದ್ದಂಥದ್ದು ಈ ಸ್ವರವಿಜ್ಞಾನ ಅನ್ನುವಂಥ ವಿದ್ಯೆ ಮತ್ತು ಪಂಚಪಕ್ಷಿ ಶಾಸ್ತ್ರ ಅನ್ನುವಂಥ ವಿದ್ಯೆ. ಇವತ್ತು ಮೂಲವಾಗಿ ನಾವು ಮಾತಾಡ್ಲಿಕ್ಕೆ ಬಂದಿರೋಂಥ ವಿದ್ಯೆ ಬಂದು ಪಂಚಪಕ್ಷಿ ಶಾಸ್ತ್ರದ ವಿಚಾರವಾಗಿ. ಸ್ನೇಹಿತರೆ, ಇಡೀ ಭೂಮಿ ಮೇಲೆ ಜನಿಸಿರ್ತಕ್ಕಂಥವ್ರು ಎಲ್ಲರೂ ಒಂದೇ ವಿಧಾನವಾಗಿದ್ದಾರಾ? ಇಲ್ಲ, ತುಂಬಾ ವೆರೈಟಿ ಜನ ಇದ್ದಾರೆ. ಒಬ್ಬರ ಕೈ ಬೆರಳಿದ ಅಚ್ಚಿದ್ದಂತೆ ಮತ್ತೊಬ್ಬರದಿಲ್ಲ. ಸೊ ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಬಟ್ ಇವತ್ತು ನಾವು ಪ್ರತ್ಯೇಕವಾಗಿ ಪಂಚಪಕ್ಷಿ ಶಾಸ್ತ್ರ ವಿಚಾರವನ್ನೇ ಯಾಕೆ ತೊಗೊಂಡು ಮಾತಾಡ್ತಾ ಇದ್ದೀವಿ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ನಮ್ಮ ಅಸ್ಟ್ರಾಲಜಿಲಾಗ್ಬೋದು, ನ್ಯೂಮರಾಲಜಿಲಾಗ್ಬೋದು, ಮುಂದೆ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು, ಹಿಂದೆ ಏನಾಗಿತ್ತು ಅಂತ ನೋಡ್ಬೋದು. ಆದರೆ ಮೂಲವಾಗಿ ನಮಗೆ ಬೇಕಾಗಿರೋವಂಥದ್ದು ಈ ಕ್ಷಣ, ಅಂದರೆ ಇವತ್ತಿನ ಪರಿಸ್ಥಿತಿಗೆ ನಾವು ಏನು ಮಾಡ್ಬೋದು. ಅಸ್ಟ್ರಾಲಜಿ, ನ್ಯೂಮರಾಲಜಿಯಲ್ಲಿ ನಾವು ದಿನಗಳನ್ನ ಮತ್ತು ತಿಂಗಳುಗಳನ್ನ ಮುಂದೆ ನೋಡ್ತಾ ಆ ಎನರ್ಜಿಗಳನ್ನ ಚೆಕ್ ಮಾಡ್ಬೋದು. ಬಿಟ್ಟರೆ ಇವತ್ತಿನ ಓವರಾಲ್ ದಿನದಲ್ಲಿ ಯಾವ ಎನರ್ಜಿ ಚೆಕ್ ಮಾಡ್ಬೋದು, ಚೆನ್ನಾಗಿದೆ ಅಂತ ಚೆಕ್ ಮಾಡ್ಬೋದು. ಬಿಟ್ಟರೆ ವೈಯಕ್ತಿಕವಾಗಿ ನನಗೆ ಈ ದಿನದ ಯಾವ ಗಳಿಗೆ, ಯಾವ ಆಯಾಮ, ಯಾವುದು ಚೆನ್ನಾಗಿದೆ ಅಂತ ನಾನು ಚೆಕ್ ಮಾಡ್ಕೊತ ನೋಡಬೇಕಂತ ಹೇಳಿದ್ರೆ ಪಂಚಪಕ್ಷಿ ಶಾಸ್ತ್ರ ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಅಷ್ಟು ನಿಖರವಾಗಿ ನನ್ನ ಈ ದಿನದ ಈ ಗಳಿಗೆ ಚೆನ್ನಾಗಿದೆ, ಈ ದಿನದ ಈ ಗಳಿಗೆಯಲ್ಲಿ ನಾನು ಈ ಕೆಲಸವನ್ನು ಮಾಡಿದಾಗ ನನಗೆ ಏಳಿಗೆ ಸಿಗುತ್ತೆ, ಅಥವಾ ನನಗೆ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಆಗಿಬರುತ್ತೆ ಅಂತ ನೋಡಲಿಕ್ಕೆ ಅಂತಲೇ ಇರುವಂಥ ಪ್ರಮುಖ ವಿದ್ಯೆ ಅಂತ ಹೇಳಿದ್ರೆ ಪಂಚಪಕ್ಷಿ ಶಾಸ್ತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಪಂಚಪಕ್ಷಿ ಶಾಸ್ತ್ರ, ಪಂಚಪಕ್ಷಿ ಅಂದ್ರೇನು? 5. ಪಂಚ ಅಂದರೆ 5, ಪಕ್ಷಿ ಅಂದರೆ 5 ರೀತಿಯ ಪಕ್ಷಿಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಪಂಚತತ್ವಗಳು, ಪಂಚಭೂತಗಳು ಎಲ್ಲವೂ ಮಿಂಗಲಾಗಿ ಮಾಡಿರ್ತಕ್ಕಂಥ ಶಾಸ್ತ್ರವೇ ಪಂಚಪಕ್ಷಿ ಶಾಸ್ತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಆವತ್ತಿನ ಕಾಲದಲ್ಲಿ ಯಾವುದೇ ಒಳ್ಳೆ ಕಾರ್ಯಗಳನ್ನ ಮಾಡೋಕ್ಕಾದರೆ ಯಾವುದಪ್ಪ ಒಳ್ಳೆಯ ಕಾರ್ಯ? ಈಗ ಯಾವುದಾದ್ರೂ ನಮ್ಮ ಹೊಲ ಬಿತ್ತನೆ ಮಾಡುವಂಥ ಸಮಯ ಆಗ್ಬೋದು, ಅಥವಾ ನಾವು ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡುವಂಥ ಸಮಯ ಆಗ್ಬೋದು, ಅಥವಾ ಯಾವುದಾದ್ರೂ ಪ್ರಮುಖ ಒಂದು ಮೀಟಿಂಗ್ಗಳನ್ನ, ಅಥವಾ ಪ್ರಮುಖವಾಗಿ ನಾವು ಮಾಡಬೇಕಾಗಿರೋವಂಥ ಕೆಲಸ, ನಮಗೆ ಅದರಲ್ಲಿ ಗೆಲುವು ಬೇಕು. ನಮಗೆ ಮನುಷ್ಯನಿಗೆ ಜೀವನ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಪ್ರತಿದಿನದ ಒಂದು ರೊಟೀನ್ ಆಗಿಬಿಟ್ಟಿದೆ. ಸೊ ಬೆಳಗ್ಗೆ ಇದ್ದರೆ ನಾವು ಈ ಕೆಲಸ ಇಷ್ಟೇ ಜೀವನ ಆಗಿಬಿಟ್ಟಿದೆ. ಬಟ್ ಮನುಷ್ಯ ಎಲ್ಲಿ ಎಡುತ್ತಾ ಇದ್ದಾನೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ತುಂಬಾ
ಕಷ್ಟ ಆಗಿದೆ. ಬಟ್ ಯಾವಾಗ ಮನುಷ್ಯ ಬರೀ ಫೇಲ್ಯೂರ್ ನೋಡ್ತಾ ಇದ್ದಾನೆ, ಹೇಗೆ ನೋಡ್ತಾ ಇದ್ದಾನೆ ಫೇಲ್ಯೂರ್ಸ್ನ, ನಾವು ಇದನ್ನೆಲ್ಲ ಹುಡುಕ್ತಾ ಹೊರಟಾಗ ಸಿಗುವಂಥ ಸ್ನೇಹಿತರೆ, ನಮಗಿರತಕ್ಕಂಥ ಪ್ರಮುಖ ಅತ್ಯುತ್ತಮ ಗಳಿಗೆ, ಆ ಗಳಿಗೆಗಳು ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡ್ಕೊಳ್ತಾ, ಅದೇ ರೀತಿಲಿ ನಮ್ಮ ಪಂಚಪಕ್ಷಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾವ ಪಕ್ಷಿಗೆ ಯಾವ ಪಕ್ಷಿ ಸ್ನೇಹಿತವಾಗಿರುತ್ತೆ, ಫ್ರೆಂಡ್ಲಿ ಆಗಿರುತ್ತೆ, ಅಥವಾ ಯಾವ ಪಕ್ಷಿಗೆ ಯಾವ ಪಕ್ಷಿ ನಾನ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ನಾವು ಯಾರ ಜೊತೆ ವ್ಯವಹರಿಸ್ಬೇಕು, ಯಾರ ಜೊತೆ ವ್ಯವಹರಿಸಬಾರ್ದು, ಇದೆಲ್ಲವನ್ನು ಕಂಡುಹಿಡ್ಕೊಳ್ಳಿಕ್ಕೆ ನೋಡಿ ಸ್ನೇಹಿತರೆ, ನಾನು ಟು ಬಿ ಫ್ರ್ಯಾಂಕ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಆಲ್ರೆಡಿ ನನ್ನ ಹಳೆ ಸ್ಟೂಡೆಂಟ್ಸ್ ಎಲ್ಲರೂ ಇದ್ದೀರಿ, ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ನ್ಯೂಮರಾಲಜಿಸ್ಟ್ ಹಾಗೂ ಹಿಪ್ನೋಥೆರಪಿಸ್ಟ್ ಹಾಗೂ ತುಂಬ ಇದೇ ಥರ ಸನಾತನ ಧರ್ಮದ ವಿದ್ಯೆಗಳನ್ನ ತುಂಬ ಮೊಡಾಲಿಟೀಸಲ್ಲಿ ಟೀಚ್ ಮಾಡ್ತಾ ಇರ್ತೀನಿ. ಸೊ ತುಂಬಾ ಕನ್ಸಲ್ಟೇಷನ್ಸ್ ಕೂಡ ತೊಗೊಂಡಿದ್ದೀನಿ. ಮತ್ತು ಜೀವನದಲ್ಲಿ ಹಳೆ ರೋಗಿ ಹೊಸ ಡಾಕ್ಟ್ರಿಗಿಂತ ಉತ್ತಮ ಹೇಗೆ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ನಾನೊಬ್ಬ ಹಳೆ ರೋಗಿ ಅಂತ ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಜೀವನದಲ್ಲಿ ಎಲ್ಲ ವಿಧವಾದ ಸಮಸ್ಯೆಗಳನ್ನ ಅನುಭವಿಸಿ, ಎಲ್ಲ ವಿಧವಾದ ಸೋಲನ್ನ ಅನುಭವಿಸಿ ಈಗ ಒಂದು ಈ ಮಟ್ಟಕ್ಕೆ ಬಂದು ನಿಂತಿರೋದು ಬಿಟ್ಟರೆ, ನಾವೇನು ಹುಟ್ಟುತ್ತಲಿಂದ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಆಧ್ಯಾತ್ಮಿಕದಲ್ಲಿ ಇಲ್ಲ, ಅಥವಾ ಯಾರೂ ಒಂದು ಈ ಭವಿಷ್ಯಶಾಸ್ತ್ರದಲ್ಲಿ ಇಲ್ಲ. ಇಲ್ಲಿ ಏನೋ ಆ ತಾಯಿಯ ಒಂದು ಆರಾಧನೆ, ತಾಯಿಯ ಒಂದು ಆಜ್ಞೆಯಂತೆ, ತಾಯಿಯ ಒಂದು ಆದೇಶದಂತೆ ನನಗೆ ಅದು ಬಂದಿದೆ. ಸೊ ಅದನ್ನು ನಾನು ಫಾಲೋ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಾನು ಯಾವಾಗ ಈ ಆಧ್ಯಾತ್ಮಿಕ ಜೀವನಕ್ಕೆ ಬಂದ್ವಿ, ಇಲ್ಲಿಂದೀಚೆಗೆ ಜೀವನ ಶೈಲಿಗಳೇ ಬದಲಾಗ್ತಾ ಹೋಯಿತು. ಜೀವನದಲ್ಲಿ ಮುಂಚೆ ಇದ್ದಂಥ ದಿನಗಳು ಈಗ ಬದುಕಿದ್ವಾ ಅಂತಾನೆ ನೋಡಲಿಕ್ಕೂ ಕೂಡ ಸಿಗದೇ ಇರೋ ಪರಿಸ್ಥಿತಿಗೆ ಬದಲಾವಣೆ ತಂದಿದೆ ನನ್ನ ಈ ಆಧ್ಯಾತ್ಮಿಕ ಜರ್ನಿ ಅಂತಲೇ ಹೇಳ್ಬೋದು. ಅದರಲ್ಲೂ ನಾನು ತಾಯಿ ಲಲಿತಾ ಪರಮೇಶ್ವರಿ ಆರಾಧಕನಾಗಿ ಆ ತಾಯಿ ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗಿಂದ ನನ್ನ ಜೀವನದಲ್ಲಿ ತುಂಬಾ ವ್ಯತ್ಯಾಸಗಳನ್ನ ನೋಡಿದ್ದೀನಿ, ತುಂಬಾ ಚೇಂಜಸ್ನ ಕೂಡ ನೋಡಿದ್ದೀನಿ ಸ್ನೇಹಿತರೆ. ಸೊ ಆ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಹುಡುಕಾಡ್ತಾ ಹೊರಟಾಗ ನನಗೆ ಸಿಕ್ಕಂಥ ಕೆಲವು ವಿದ್ಯೆಗಳಿದು. ಬಟ್ ಈ ವಿದ್ಯೆಗಳ ಎನರ್ಜಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಅದನ್ನು ಅನುಭವಿಸಿದಾಗೆ ನಿಮಗೆ ಫೀಲ್ ಆಗುವಂಥದ್ದು ಸ್ನೇಹಿತರೆ. ತುಂಬ ಎನರ್ಜೆಟಿಕ್ ವಿದ್ಯೆಗಳು. ಹೇಗೆ ನಮ್ಮ ಪೂರ್ವಜರುಗಳು ಕರೆಕ್ಟಾಗಿ ಆ ಟೈಮ್ಗೆ ಆ ಕಾರ್ಯಗಳನ್ನ ಮಾಡ್ತಾಯಿದ್ರು, ಅವ್ರಿಗೆ ಹೇಗೆ ಗೊತ್ತಾಗ್ತಿತ್ತು ಇದೆಲ್ಲ, ಮತ್ತು ನಮ್ಮ ಆಧ್ಯಾತ್ಮಿಕದಲ್ಲಿದ್ದಂತಹ ಗುರುಗಳು, ಋಷಿಮುನಿಗಳು ಹೇಗೆ ಆ ಸಮಯಗಳನ್ನ ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ಬಳಸ್ಕೊಳ್ತಾ ಅದರಲ್ಲಿ ಗೆಲುವು ನೋಡ್ತಾ ಇದ್ರು, ಇದನ್ನೆಲ್ಲ ಹುಡುಕ್ತಾ ಹೊರಟಾಗ ಸಿಕ್ಕಿದಂಥ ಕೆಲವು ವಿದ್ಯೆಗಳು. ಅದರಲ್ಲಿ ಪ್ರಮುಖವಾಗಿ ಸ್ವರವಿಜ್ಞಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಸ್ವರಕ್ಕಿಂತ ಹೆಚ್ಚಿಗೆ ಬೇರೆ ಜೀವನದಲ್ಲಿ ಏನೂ ಇಲ್ಲ. ಈಗ ನಮ್ಮ ದೇಹಕ್ಕೆ ಸ್ವರನೇ ಮುಖ್ಯ ಪ್ರಾಣ ಸ್ವರ ಅಂತಲೇ ಹೇಳ್ತೀವಿ. ಸೊ ಅದೇ ರೀತಿ ಪಂಚಪಕ್ಷಿಯಲ್ಲಿ ಹೇಗೆ ಇದು ಕೆಲಸ ಮಾಡುತ್ತೆ ಅಂತ ಹೇಳೋದಾದರೆ ಸ್ನೇಹಿತರೆ, ನಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರಕ್ಕೆ, ನಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರಕ್ಕೆ ನಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಪಕ್ಷಿ ಅಂತ ಬರುತ್ತೆ ಸ್ನೇಹಿತರೆ. ಸೊ ಆ ಪಕ್ಷಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ನಮಗೆ ಸೇಮ್ ಹೋಲೋ ಥರ ಇರುತ್ತೆ. ನೀವು ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ಪಕ್ಷಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮಲ್ಲೂ ಕೂಡ ಬಂದಿರುತ್ತೆ ಸ್ನೇಹಿತರೆ. ಸೊ ಇರತಕ್ಕಂಥ 5 ಪಕ್ಷಿಗಳಲ್ಲಿ ಹಂಗಾರೆ 5 ವೆರೈಟೀಸ್ ಆಫ್ ಜನನ ಇರೋವಂಥದ್ದು ಇಲ್ಲ. ಅದರಲ್ಲಿ ನಕ್ಷತ್ರದ ಅನುಸಾರ ತುಂಬಾ ವೆರೈಟೀಸ್ ಇರುತ್ತೆ. ಸೊ ಆ ರೀತಿಯಲ್ಲಿ ನಮ್ಮ ಪಕ್ಷಿಯ ಅನುಸಾರ ಕೆಲವೊಂದು ಕ್ವಾಲಿಟೀಸ್ ನಮ್ಮಲ್ಲಿ ಖಂಡಿತವಾಗ್ಲೂ ಬಂದಿರುತ್ತೆ. ನಾವು ಅದರ ಅನುಸಾರ ಮನುಷ್ಯ ಹೇಗೆ, ಇವರ ಪಕ್ಷಿ ಯಾವುದು ಅಂತ ಗೊತ್ತಾಯಿತು ಅಂದರೆ ಅವರು ಹೇಗೆ, ಅವ್ರ ಕ್ಯಾರೆಕ್ಟರ್ ಹೇಗೆ ಅಂತ ಕೂಡ ಇದರಲ್ಲಿ ಅನಲೈಸ್ ಮಾಡ್ಬೋದಾಗಿದೆ. ನಾವು ಹೇಗೆ ನ್ಯೂಮರಾಲಜಿಯಲ್ಲಿ ಅಥವಾ ಆಸ್ಟ್ರಾಲಜಿಯಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನಲೈಸ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಪಂಚಪಕ್ಷಿಯಲ್ಲೂ ಕೂಡ ತುಂಬಾ ಕ್ಲಿಯರಾಗಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ನ ಅನಲೈಸ್ ಮಾಡ್ಬೋದಾಗಿದೆ. ಅದ್ರ ಜೊತೆಯಲ್ಲಿ ನಾವು ಯಾವ ಗಳಿಗೆ ನಮಗೆ ತುಂಬಾ ಗೆಲುವು ತಂದುಕೊಡತಕ್ಕಂಥ ಗಳಿಗೆ ಹೇಗೆ ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಸಿಂಪಲ್ ಸ್ನೇಹಿತರೆ, ನೋಡಿ, ಇದು ಯಾವುದು ಬ್ರಹ್ಮವಿದ್ಯೆ. ಕಲಿಯೋದಕ್ಕಿಂತ ಮುಂಚೆ ಎಲ್ಲ ವಿದ್ಯೆಗಳು ಬ್ರಹ್ಮವಿದ್ಯೆನೇ ಆಗಿರುತ್ತೆ. ನಾವು ಕಲಿತ ನಂತರ ನಮಗೆ ಗಾಡಿ ಓಡಿಸೋದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಗೆ ಭಯ ಆಗುತ್ತೆ, ಹೇಗೆ ಕಷ್ಟ ಅನಿಸುತ್ತೆ. ಗಾಡಿ ಓಡಿಸೋದು ಒಂದ್ಸರಿ ಕಲಿತಾದ್ಮೇಲೆ ನಾವು ಕುಂತ್ಕೊಂಡು ಓಡಿಸ್ತೀವಿ, ನಿಂತ್ಕೊಂಡು ಓಡಿಸ್ತೀವಿ, ಹೇಗೆ ಬೇಕಾದ್ರೂ ಗಾಡಿ ಓಡಿಸ್. ಸೊ ಈ ವಿದ್ಯೆಗಳು ಅಷ್ಟೇ ಸ್ನೇಹಿತರೆ, ಕಲಿಯೋದಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ಕಸಿವಿಸಿ ತರ್ಬೋದೇ ಹೊರತು ಕಲಿತ ನಂತರ ಈ ವಿದ್ಯೆಗಳನ್ನ ಕಲಿತ ನಂತರ ತುಂಬಾ ಈಸಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಮ್ಮ ಜೀವನವನ್ನು ಒಂದು ಮಟ್ಟಕ್ಕೆ ತೊಗೊಂಡೋಗ್ಬೇಕಂತ ಹೇಳಿದ್ರೆ ಈ ವಿದ್ಯೆಗಳು ಸಂಪೂರ್ಣವಾಗಿ ಬೇಕೇ ಸ್ನೇಹಿತರೆ. ಇನ್ನೊಂದು ವಿಚಾರವಾಗಿ ಹೇಳೋದಾದರೆ, ನಾವು ಭಾರತೀಯರು ನಮಗೆ ಇದೊಂದು ಪ್ರಮುಖವಾದ ಇರತಕ್ಕಂಥ ವಿದ್ಯೆಗಳಂತಲೇ ಹೇಳ್ಬೋದು ಸ್ನೇಹಿತರೆ. ಈ ವಿದ್ಯೆಗಳು ಹೊರಗಡೆಯಿಂದ ಬಂದಿರುವಂಥ ವಿದ್ಯೆಗಳಲ್ಲ. ನಮ್ಮ ಒಂದು ಸನಾತನ ಧರ್ಮದ ವಿದ್ಯೆಗಳ ಎನರ್ಜಿ ನಮ್ಮ ಭಾರತದವ್ರಿಗಿಂತ ಹೊರಗಡೆಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರೋದು. ಇಲ್ಲಿಂದ ಆಚೆ ತೊಗೊಂಡೋಗಿ ಆ ವಿದ್ಯೆಗಳನ್ನ ಅವ್ರು ಆಲ್ಟರ್ನೇಟ್ ಮಾಡಿ ಅವ್ರು ಬಳಸ್ತಾ ಬೇರೊಂದು ಹೆಸರಿಟ್ಟು ತಿರ್ಗಾ ನಮಗೆ ಕಳಿಸೋಂಥ ಒಂದು ಪದ್ಧತಿ ಇವಾಗ ನಡೀತಾ ಇದೆ. ಆದ್ದರಿಂದ ನಾನು ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಸ್ನೇಹಿತರೆ,
ವಿದ್ಯೆಗಳು ತುಂಬಾ ಎನರ್ಜಿಟಿಕ್ ಇದೆ. ಈ ವಿದ್ಯೆಗಳ ಒಂದು ಒಳಗಡೆ ನಾವು ಬಂದಾಗ, ಈ ವಿದ್ಯೆಗಳನ್ನ ಕಲಿತಾಗ ಬರೀ ನಮ್ಮ ಜೀವನವನ್ನು ಸರಿ ಮಾಡ್ಕೋಬೋದಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಮನೆಗೊಬ್ಬ ಮನೆಗೊಬ್ಬ ಸಾಧಕ ಇರಬೇಕು ಅಂತ ನನ್ನ ಗುರಿ. ಏಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಮನೇಲಿ ಒಬ್ಬರು ಸಾಧಕರು ಇದ್ದೇ ಇರ್ತಾಯಿದ್ರು. ಯಾವುದಾದ್ರೂ ಎಲ್ಲ ಮನೆಗಳಲ್ಲೂ ಒಂದಲ್ಲ ಒಂದು ವಿದ್ಯೆಯಲ್ಲಿ ಪರಿಣಿತರು ಒಂದೊಂದು ಮನೆಯಲ್ಲಿ ಸಿಗ್ತಾಯಿದ್ರು. ಆದರೆ ಇವತ್ತಿನ ಕಾಲದಲ್ಲಿ ಸಿಗ್ತಾ ಇದೆಯಾ? ಎಲ್ಲಿದೆ ಸರ್ ಟೈಮ್ ಕಲೀಲಿಕ್ಕೆ? ನಮ್ಮ ಕೆಲಸ ಕಾರ್ಯಗಳೇ ಜಾಸ್ತಿ ಆಗಿದೆ, ನಮ್ಮ ಫೇಲ್ಯೂರ್ಸ್ ಜಾಸ್ತಿ ಆಗಿದೆ, ನಮ್ಮ ಕಾರ್ಯಗಳಲ್ಲಿ ಒದ್ದಾಟದಲ್ಲೇ ಜೀವನ ಬದುಕ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಮುಖ್ಯವಾಗಿ ಪಂಚಪಕ್ಷಿ ಶಾಸ್ತ್ರದಿಂದ ನಾವು ಏನೇನೆಲ್ಲ ಕಲಿಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿರೋರ್ತಕ್ಕಂಥವರ ನಕ್ಷತ್ರ, ಜನ್ಮ ನಕ್ಷತ್ರ ಯಾವುದು ಅಂತ ಗೊತ್ತಾದರೆ ಅದ್ರ ಪ್ರಕಾರವಾಗಿ ಅವರಿಗೆ ಯಾವ ಗಳಿಗೆ ಚೆನ್ನಾಗಿರುತ್ತೆ, ಯಾವ ದಿನದ 24 ಗಂಟೆಗಳಲ್ಲಿ 10 ಆಯಾಮವಾಗಿ, ಅಂದರೆ ಒಂದು ಆಯಾಮ ಬಂದು 2 ಗಂಟೆ 24 ನಿಮಿಷದಂತೆ 10 ಆಯಾಮ. ಅದರಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಮತ್ತು ಸೂರ್ಯ ಅಸ್ತ ಆಗೋವರೆಗೂ ಒಂದು ಆಯಾಮ ಅಂತ ಹೇಳಿದ್ರೆ, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೂ ಒಂದು ಆಯಾಮ ಅಂತ ಹೇಳ್ತೀವಿ ಸ್ನೇಹಿತರೆ. ದಿನವನ್ನು 2 ಭಾಗವಾಗಿ ವಿಂಗಡಣೆ ಮಾಡಿದಾಗ ಒಂದೊಂದು ಭಾಗಕ್ಕೆ 5 ಆಯಾಮ, ಅಂದರೆ 2 ಗಂಟೆ 24 ನಿಮಿಷ ಒಂದು ಆಯಾಮಕ್ಕೆ ತಗೊಳುತ್ತೆ. ಓಕೆನಾ? ಹಾಗೆ 5 ಪಕ್ಷಿಗಳಿಗೆ 5 ಚಟುವಟಿಕೆಗಳು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದಪ್ಪ ಚಟುವಟಿಕೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಭೋಜನ ಸಮಯ, ವಾಕಿಂಗ್ ಓಡಾಡತಕ್ಕಂಥ ಸಮಯ, ನಿದ್ರಾ ಸಮಯ, ಡೆತ್ ಅಂದರೆ ಪ್ರತಿನಿತ್ಯ ನಾವು ಮರಣವನ್ನು ಹೊಂದ್ತಾ ಇರ್ತೀವಿ ಅಂತ ಅರ್ಥ ಕೊಡುತ್ತೆ ಸ್ನೇಹಿತರೆ. ಪ್ರತಿನಿತ್ಯ ನಾವು ಮರಣವನ್ನು ಹೊಂದ್ತೀವಿ, ಮತ್ತು ಬೆಳಗ್ಗೆ ಅದೇ ರೀತಿ ಎದ್ದೇಳ್ತೀವಿ ಅಂತ, ಡೆತ್ ಅಂತ ಹೇಳ್ಬೋದು. ಅದೇ ರೀತಿ ವ್ಯವಹರಿಸೋ ಸಮಯ, ಅಂದರೆ ರೂಲಿಂಗ್ ಎನರ್ಜಿ ಅಂತ ಹೇಳ್ತೀವಿ ಸ್ನೇಹಿತರೆ. ನೋಡಿ, ಈ ರೂಲಿಂಗ್ ಎನರ್ಜಿ, ಈಟಿಂಗ್ ಎನರ್ಜಿ, ವಾಕಿಂಗ್ ಎನರ್ಜಿ, ಸ್ಲೀಪಿಂಗ್ ಎನರ್ಜಿ, ಡೈಯಿಂಗ್ ಎನರ್ಜಿ, ಈ 5 ಆಯಾಮವಾಗಿ ದಿನಕ್ಕೆ 5 ಗಂಟೆ, ಅಂದರೆ 4 ಗಂಟೆ 48 ನಿಮಿಷ ಒಬ್ಬ ಮನುಷ್ಯನಿಗೆ, ಅಂದರೆ 2 ಗಂಟೆ 24 ನಿಮಿಷ ಹಗಲಲ್ಲಿ, 2 ಗಂಟೆ 24 ನಿಮಿಷ ರಾತ್ರಿಯಲ್ಲಿ ಒಂದು ಒಳ್ಳೆ ಗಳಿಗೆಗಳಂತ ಬಂದಿರುತ್ತೆ ಸ್ನೇಹಿತರೆ. ನಾವು ಯಾವಾಗೆಲ್ಲ ಈ ಗಳಿಗೆಗಳನ್ನ ಫೈಂಡ್ ಔಟ್ ಮಾಡದೆ ಪ್ರತಿನಿತ್ಯ ಹೇಗೆ ನಡೀತಾ ಇರುತ್ತೋ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ಗೊತ್ತಿರಲಿಕ್ಕಿಲ್ಲ ಇದರೊಳಗೆ ಇಂಥ ಮಹತ್ವ ಇದೆಯಾ ಅಂತ. ಸ್ನೇಹಿತರೆ, ನಾವು ರೂಲಿಂಗ್ ಎನರ್ಜಿಯಲ್ಲಿ ನಾವು ಯಾವುದೇ ಕಾರ್ಯಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಸ್ಲೀಪಿಂಗಲ್ಲಿ ಮತ್ತು ಡೈಯಿಂಗಲ್ಲಿ ನಾವು ಮಾಡಿದಾಗ ಆ ಎನರ್ಜಿ ಇರುತ್ತಾ? ಇಲ್ಲ. ಯಾವಾಗ ಈ 5 ಕೆಲಸಗಳನ್ನ ಕೊಟ್ಟಿದ್ದಾರೆ, ಈ 5 ಕೆಲಸದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಕೂಡ ವಿಂಗಡಣೆ ಮಾಡ್ತಾ ನಮ್ಮ ಕಾರ್ಯ ಸಾಧನೆಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ಕಾರ್ಯ ಸಾಧನೆ ಅನ್ನುವಂಥದ್ದು 100% ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಎನರ್ಜೆಟಿಕ್ ಇರತಕ್ಕಂಥ ವಿದ್ಯೆಗಳು ಸ್ನೇಹಿತರೆ ಇದು. ಈಗ ಇದನ್ನು ಬೇರೆ ರೀತಿಯಲ್ಲಿ ಯಾವ ರೀತಿ ಬಳಸ್ಬೋದು ಅಂತ ಸ್ನೇಹಿತರೆ, ಈಗ ನಮ್ಮ ರೂಲಿಂಗ್ ಎನರ್ಜಿ ಅಥವಾ ಈಟಿಂಗ್ ಎನರ್ಜಿ, ಈ 2 ಎನರ್ಜಿಗಳಲ್ಲಿ ಪ್ರಮುಖವಾಗಿ ನಾವು ಮಾಡ್ಬೋದಂಥ ಕಾರ್ಯಗಳನ್ನ ಯಾವ ಕಾರ್ಯ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ಈ 2 ಕಾರ್ಯಗಳಲ್ಲಿ ತುಂಬಾ ಅತ್ಯುತ್ತಮವಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ನಾವು ಇನ್ನೂ ಬೈಫರ್ಗೇಷನ್ ಮಾಡಲಿಕ್ಕೆ ಹೊರಟಾಗ ಸ್ನೇಹಿತರೆ, ರೂಲಿಂಗ್ ಎನರ್ಜಿ ಯಾವಾಗ ನಮ್ಮ ಪಕ್ಷಿ ರೂಲಿಂಗಲ್ಲಿರುತ್ತೆ, ಈ ಸಮಯದಲ್ಲಿ ದಿನಕ್ಕೆ ಒಂದು ಪಕ್ಷಿ ರೂಲಿಂಗಲ್ಲಿದ್ದಾಗ ಬೇರೆ ಪಕ್ಷಿಗಳು ಯಾವುದೂ ರೂಲಿಂಗಲ್ಲಿ ಇರೋದಿಲ್ಲ ಸ್ನೇಹಿತರೆ. ಇದೊಂದು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ನಮ್ಮ ಪಕ್ಷಿ ರೂಲಿಂಗಲ್ಲಿದ್ದಾಗ ಬೇರೆ ಪಕ್ಷಿಗಳು ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ. ಈಗ ನಿಮಗೆ ಇನ್ನೂ ಇದನ್ನು ಫಸ್ಟ್ ಬೈಫರ್ಗೇಷನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ರೂಲಿಂಗ್ ಎನರ್ಜಿಯಲ್ಲಿ ನಾವು ಯಾವುದೇ ಕಾರ್ಯಗಳನ್ನ ಮಾಡಲಿಕ್ಕೆ ಹೊರಟಾಗ ತುಂಬಾ ಅತ್ಯುತ್ತಮವಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿ ಈ ಹೀಟಿಂಗಲ್ಲೂ ಕೂಡ ನಮಗೆ 75%, ರೂಲಿಂಗಲ್ಲಿ 100% ರಿಸಲ್ಟ್ ಅಂತ ಹೇಳಿದ್ರೆ ಹೀಟಿಂಗಲ್ಲಿ 75% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ವಾಕಿಂಗ್ ಅಂದರೆ ಓಡಾಡತಕ್ಕಂಥ ಸಮಯ, ನಮ್ಮ ಪಕ್ಷಿ ಓಡಾಡ್ತಿದ್ದಾಗ ರಿಸಲ್ಟ್ ಸಿಗುತ್ತಾ? ಸೊ ಅಷ್ಟು ರಿಸಲ್ಟ್ ಸಿಗಲಿಕ್ಕಿಲ್ಲ, ಬಟ್ 50% ಅಂತೂ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ಲೀಪಿಂಗ್ ಮತ್ತು ಡೈಯಿಂಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಇಂಥ ಸಮಯದಲ್ಲಿ ನೀವು ಇನ್ನೊಂದು ವಿಚಾರವನ್ನು ಗಮನಿಸ್ಬೋದು. ಮನುಷ್ಯನ ಎನರ್ಜಿ ಕೂಡ ಅದೇ ರೀತಿ ಇರುತ್ತೆ ಸ್ನೇಹಿತರೆ. ರೂಲಿಂಗಲ್ಲಿದ್ದಾಗ ಮನುಷ್ಯನ ಎನರ್ಜಿ ಹೈಯಲ್ಲಿರುತ್ತೆ, ಈಟಿಂಗಲ್ಲಿದ್ದಾಗ ಕೂಡ ಒಂದು ಮಟ್ಟಕ್ಕೆ ಹೈಯಲ್ಲಿರುತ್ತೆ, ವಾಕಿಂಗಲ್ಲಿದ್ದಾಗ ಬರೀ ಓಡಾಡೋ ಚಿಂತೆ ಅಥವಾ ಹೊರಗಡೆ ಚಿಂತೆಗಳನ್ನ ಮಾಡ್ತಾ ಇರ್ತೀವಿ. ಸ್ಲೀಪಿಂಗ್ ಮತ್ತು ಡೈಯಿಂಗಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇ ನಮ್ಮ ಎನರ್ಜಿ ಲೋ ಅಲ್ಲಿರುತ್ತೆ ಸ್ನೇಹಿತರೆ. ಇದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಖಂಡಿತವಾಗ್ಲೂ ನಮ್ಮ ಪಕ್ಷಿ ಯಾವುದು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ನಮ್ಮ ಟೈಮಿಂಗ್ಗಳನ್ನ ನೋಡ್ಕೊಳ್ಳೋದು ಕಲ್ತು ನಾವು ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ರೂಲಿಂಗಲ್ಲಿ ಇದ್ದಂತಹ ಎನರ್ಜಿ ನಮ್ಮ ಪಕ್ಷಿ ಸ್ಲೀಪಿಂಗಲ್ಲಿ ಅಥವಾ ಡೈಯಿಂಗಲ್ಲಿ ಇದ್ದಾಗ ಖಂಡಿತವಾಗ್ಲೂ ಸಿಗ್ಲಿಕ್ಕಿಲ್ಲ ಸ್ನೇಹಿತರೆ. ಅಂಥ ಅತ್ಯುತ್ತಮ ರಿಸಲ್ಟ್ ಸ್ನೇಹಿತರೆ. ನನಗೆ ಗೊತ್ತಿರೋದು ಒಂದೇ ವಿಚಾರ ಸ್ನೇಹಿತರೆ, ನಾನು ನಿಮಗೆ ಮುಂಚೆ ಸ್ವರವಿಜ್ಞಾನ ನೋಡಿದ್ರು ಗೊತ್ತಿರುತ್ತೆ. ನಾನು
ನನ್ನ ಜೀವನದಲ್ಲಿ ಅಳವಡಿಸ್ಕೊಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಇದು ನಡೆಯುತ್ತಾ ಇಲ್ಲವಾ, ನಡೆದಿದ್ದೆ ಅನ್ನೋದಾದರೆ ಮಾತ್ರ ಅದನ್ನು ಕ್ಲಾಸಸ್ಸನ್ನು ಕೂಡ ಹೇಳುವಂಥದ್ದು ಮತ್ತು ಅದ್ರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಮಾಡುವಂಥದ್ದು. ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದು ಸಕ್ಸಸ್ ಆಗಿರೋದು, ಜೊತೆಯಲ್ಲಿ ನಾನು ಇಲ್ಲಿವರೆಗೂ ಕಲಿಸಿರ್ತಕ್ಕಂಥವ್ರ ಜೀವನದಲ್ಲೂ ಅದು ಅಳವಡಿಸ್ಕೊಂಡು ಸಕ್ಸಸ್ ಆಗಿರೋ ಉದ್ದೇಶದಿಂದ ನಾನು ಈ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ತುಂಬಾ ಅತ್ಯುತ್ತಮವಾಗಿ ರಿಸಲ್ಟ್ ಬಂದಿರುವಂಥದ್ದು ನಮ್ಮ ಸ್ವರವಿಜ್ಞಾನ ಮತ್ತು ಈ ಪಂಚಪಕ್ಷಿ ಶಾಸ್ತ್ರದಲ್ಲಿ. ಮನುಷ್ಯನ ಗೆಲುವಿಗೆ ಬೇಕಾಗಿರತಕ್ಕಂಥ ವಿದ್ಯೆಗಳು, ಮನೆಗೊಬ್ಬ ಸಾಧಕ ಪಂಚಪಕ್ಷಿ ಅಥವಾ ಸ್ವರವಿಜ್ಞಾನ ಸಾಧಕ ಇದ್ದ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಫೇಲ್ಯೂರ್ಸ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕಂತೆ ಸ್ನೇಹಿತರೆ, ಈ ವಿಚಾರವಾಗಿ ಇನ್ನೊಂದು ನಾನು ತಿಳಿದಿರೋ ಪಟ್ಟಿಗೆ, ನಾನು ಕೇಳಿರ್ತಕ್ಕಂಥ ಮಟ್ಟಿಗೆ, ಒಬ್ಬ ಪಂಚಪಕ್ಷಿ ಸಾಧಕ ಇದ್ದಾನೆ ಅಂತ ಹೇಳಿದ್ರೆ ಅವನ ತಂಟೆಗೆ ಹೋಗಬೇಡಿ ಅಂತ ಹಿಂದಿನಿಂದ ಮಾತಾಡ್ಕೊಂಡು ಬಂದಿರೋಂಥ ವಾಡಿಕೆ ಕೂಡ ಇದೆ. ಹೇಗೆ ಹಂಗಂತ ಏನೋ ಅವ್ರೇನು ದೊಡ್ಡ ಇದಂತ ಆ ಥರ ಅಲ್ಲ, ಫೀಲಿಂಗ್ ಇಲ್ಲ ಸ್ನೇಹಿತರೆ. ಪಂಚಪಕ್ಷಿ ಸಾಧಕನಿಗೆ ಗೊತ್ತಿರುತ್ತೆ ಯಾವ ಕ್ಷಣದಲ್ಲಿ ಯಾವ ಕೆಲಸ ಮಾಡಿದಾಗ ನಾನು ಜಯವನ್ನು ಹೊಂದ್ಬೋದು. ಸ್ನೇಹಿತರೆ, ಇದನ್ನು ಮಾಂತ್ರಿಕವಾಗಿ ತಗೊಂಡು ಹೋದಾಗ ಸ್ನೇಹಿತರೆ, ಮುಂಚಿನ ಕಾಲದಲ್ಲಿ ಯಾವುದೇ ರಾಜರುಗಳಾಗಲಿ ಅಥವಾ ಯಾವುದೇ ಹಿರಿಯ ಒಂದು ಹುದ್ದೆಯಲ್ಲಿರ್ತಕ್ಕಂಥವ್ರು ಅವರ ಸ್ವಂತ ಹೆಸರನ್ನು ಕೂಡ ಬಳಸ್ತಾ ಇರಲಿಲ್ಲ. ಸ್ವಂತ ಅವ್ರು ಹುಟ್ಟಿದ ಗಳಿಗೆಯನ್ನು ಕೂಡ ಆಚೆ ಹೇಳ್ಕೊತಿರ್ಲಿಲ್ಲ. ಕಾರಣ ಇಷ್ಟೇ, ಅವರ ಪಕ್ಷಿ ಏನು ಮಾಡ್ತಾ ಇದೆ ಅಂತ ಆ ಎದುರಾಳಿಗೆ ಗೊತ್ತಾದಾಗ ಅವರ ಮೇಲೆ ಪ್ರಯೋಗ ಮಾಡಲಿಕ್ಕೆ ತುಂಬಾ ಅತ್ಯುತ್ತಮವಾಗಿ ದಾರಿ ಆಗ್ತಿತ್ತು ಅನ್ನೋ ಉದ್ದೇಶಕ್ಕೆ ಯಾವ ರಾಜ ಮಹಾರಾಜರು ಕೂಡ ಅವರ ನಾಮ, ಒಂದು ಹುಟ್ಟಿದ ಜನ್ಮದಲ್ಲಿ ಇಟ್ಟಿರ್ತಕ್ಕಂಥ ನಾಮವನ್ನು ಎಲ್ಲೂ ಹೇಳ್ತಾರಲ್ಲ, ಅಂದರೆ ಅವರ ಹೆಸರುಗಳನ್ನ, ಒರಿಜಿನಲ್ ಹೆಸರುಗಳನ್ನ ಎಲ್ಲೂ ಕೂಡ ಬಹಿರಂಗಪಡಿಸ್ತಾರಲ್ಲ, ಮತ್ತು ಅವ್ರು ಹುಟ್ಟಿದ ಗಳಿಗೆಗಳನ್ನ ಕೂಡ ಎಲ್ಲೂ ಬಹಿರಂಗವಾಗಿ ಹೇಳ್ಕೊತಿರಲಿಲ್ಲ ಸ್ನೇಹಿತರೆ. ಅಂದರೆ ಅವರ ವಿರೋಧ ಲೈಕ್ ಅವರ ಅಪೋಸಿಷನ್ ರಾಜರಿಗೆ ಏನಾದರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಅವರ ಪಕ್ಷಿ ಡೈಯಿಂಗ್ ಅಥವಾ ಸ್ಲೀಪಿಂಗ್ ಸಮಯದಲ್ಲಿ ಅವರ ಪ್ರಹಾರಗಳನ್ನ ಮಾಡಿದಾಗ ಇವ್ರಿಗೆ ಆ ಎನರ್ಜಿ ಇರ್ತಿರ್ಲಿಲ್ಲ. ಇದು ಬಹಳ ಮುಖ್ಯವಾಗಿ ಇರತಕ್ಕಂಥ ಮಾಹಿತಿ ಸ್ನೇಹಿತರೆ. ತಾಂತ್ರಿಕರು, ಮಾಂತ್ರಿಕರುಗಳು ಕೂಡ ಈ ಸಮಯವನ್ನು ಉಪಯೋಗಿಸ್ಕೊಂಡೇ ಬಾಕಿಯವರ ಮೇಲೆ ಪ್ರಯೋಗವನ್ನು ಮಾಡ್ತಿದ್ದಂಥದ್ದು. ಅಂದರೆ ಅವರಿಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ಇವ್ರ ಮೇಲೆ ಪ್ರಯೋಗ ಮಾಡಿದಾಗ ಅವರ ಹೆಸರು ಅಥವಾ ಅವರ ನಾಮ, ಅವರ ನಕ್ಷತ್ರ ಯಾವುದು ಅಂತ ತಿಳ್ಕೊಂಡು ಅದರ ಬೇಸ್ ಮೇಲೆ ಅವರು ಪ್ರಯೋಗಗಳನ್ನ ಮಾಡಿದಾಗ ಮನುಷ್ಯ ಬಹಳ ವೀಕ್ ಆಗ್ತಾನೆ, ಮನುಷ್ಯನ ಕೈಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಡೈಯಿಂಗ್ ಅಥವಾ ಸ್ಲೀಪಿಂಗ್ ಎನರ್ಜಿಯಲ್ಲಿ ಯಾವುದೇ ಕಾರಣಕ್ಕೂ ಏನು ಕೆಲಸ ಮಾಡಲಿಕ್ಕೆ, ಕೆಲಸ ಅಂದರೆ ನಾರ್ಮಲಾಗಿ ಒಂದು ಕೆಲಸ ಮಾಡಬೇಕು ಅದು ಆ ಥರ ಅಲ್ಲ. ಅವ್ರಿಗೆ ಆ ಒಂದು ಹೈ ಎನರ್ಜಿ, ಮನುಷ್ಯನಲ್ಲಿ ಆ ಒಂದು ಹೈ ಸ್ಪಿರಿಟ್, ಹೈ ಎನರ್ಜಿ ಇರಲಿಕ್ಕಿಲ್ಲ. ಆ ಟೈಮಲ್ಲಿ ವೀಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಏನು ಪ್ರಹಾರ ಮಾಡಿದ್ರು, ಯಾವುದೇ ಪ್ರಯೋಗ ಮಾಡಿದ್ರು ಅವ್ರ ಮೇಲೆ ಈಸಿಯಾಗಿ ಪ್ರಯೋಗ ಆಗಿಬಿಡುತ್ತೆ. ಇದು ಬಹಳ ಮುಖ್ಯವಾಗಿ ಬಳಸ್ತಿದ್ದಂಥದ್ದು ಸ್ನೇಹಿತರೆ. ಇದನ್ನು ಬಳಸ್ಕೊಳ್ತಾ ಜೀವನದಲ್ಲಿ ಏನೇನು ಅಳವಡಿಸ್ಕೋಬೋದು. ಈಗ ನಮಗೆ ಯಾರೋ ಒಬ್ಬರು ದುಡ್ಡು ಕೊಡಬೇಕಾಗಿರುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಅವರು ಯಾವ ಟೈಮಲ್ಲಿ ಕೇಳಿದ್ರು ಇಲ್ಲ, ಅದು ಇದು ಏನಾದರೂ ಒಂದೊಂದು ಹೇಳ್ತಾ ಇರ್ತಾರೆ ಅಂತೇಳಿ. ನಮ್ಮ ಈ ವಿದ್ಯೆಯನ್ನು ಬಳಸ್ಕೊಳ್ತಾ ನಮ್ಮ ಪಕ್ಷಿ ರೂಲಿಂಗಲ್ಲಿದ್ದಾಗ ಅವರ ಪಕ್ಷಿ ಬೇರೆ ಕಾರ್ಯಗಳಲ್ಲೇ ತೊಡಗಿರುತ್ತೆ, ಹೌದಲ್ವಾ? ಸೊ ಅಂಥ ಸಮಯವನ್ನು ಬಳಸ್ಕೊಳ್ತಾ ನೀವು ಅವ್ರ ಹತ್ರ ಮಾತಾಡಿದಾಗ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಇಲ್ಲ ಅಂತ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಇದೆಲ್ಲವೂ ನಮ್ಮ ಜೀವನದಲ್ಲಿ ನಡೆದಿರತಕ್ಕಂಥ ವಿಚಾರವನ್ನು ಹೇಳ್ತಾ ಇರೋಂಥದ್ದು. ಅಂದರೆ ನಮ್ಮ ಆ ಒಂದು ಗ್ರಂಥದಲ್ಲೂ ಕೂಡ ಉಲ್ಲೇಖ ಆಗಿರುವಂಥದ್ದು, ನಮ್ಮ ಪಕ್ಷಿ ರೂಲಿಂಗಲ್ಲಿದ್ದಾಗ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಥವಾ ಯಾವುದೇ ಹೊಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಯಾವ ಕಾರ್ಯಕ್ಕೆ ನಮ್ಮ ಮುಂದಕ್ಕೆ ಹೋಗ್ತಾ ಇದ್ದೀವಿ, ನಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅಥವಾ ಯಾರ ಜೊತೆನೋ ಒಂದು ಮೀಟಿಂಗ್ ಅಂತ ಇರುತ್ತೆ, ಇಂಥ ಮೀಟಿಂಗ್ಗಳನ್ನ ನಮ್ಮ ಪಕ್ಷಿ ರೂಲಿಂಗ್ ಇರತಕ್ಕಂಥ ಸಂದರ್ಭದಲ್ಲಿ, ಸಮಯದಲ್ಲಿ ನಾವು ಆ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಜಯ ಸಿಗುತ್ತೆ. ಈಗ ಮಕ್ಕಳ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಮಕ್ಕಳು ಓದ್ತಾ ಇಲ್ಲ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಹೇಳುವಂಥದ್ದು, ಅವರ ನಕ್ಷತ್ರ, ಅವರ ಯಾವುದು ಅಥವಾ ಜನ್ಮ ನಕ್ಷತ್ರ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಳ್ತಾ ಅವರ ಪಕ್ಷಿ ಯಾವುದು ಅಂತ ತಿಳ್ಕೊಂಡಾಗ ಸ್ನೇಹಿತರೆ, ಅವರ ಪಕ್ಷಿ ರೂಲಿಂಗಲ್ಲಿದ್ದಾಗ ಅವ್ರನ್ನ ಓದೋದಕ್ಕೆ ಅಂತ ಕುಂಡಿಸಿದ್ರೆ ಅಥವಾ ಯಾವುದೇ ವಿದ್ಯೆ ಕಲಿಸ್ಲಿಕ್ಕೆ ಕುಂಡಿಸಿದಾಗ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಅವರು ನನಗೆ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತಾಗಲಿ ಅಥವಾ ಈ ಮಧ್ಯದಲ್ಲಿ ಎದ್ದೇಳೋ ಅಂಥದ್ದಾಗಲಿ ಈ ಕಾರ್ಯಗಳನ್ನ ಮಾಡಲಿಕ್ಕಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ಹೈ ಎನರ್ಜಿ ಇರುತ್ತೆ, ಅವ್ರಿಗೆ ಯಾವುದನ್ನ ಬೇಕಾದರೂ ಅಟ್ರ್ಯಾಕ್ಟ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ. ಸೊ ಇದೇ ರೀತಿ ನಮ್ಮ ಯಾವುದೇ ಜಿಮ್ ಅಥವಾ ಯಾವುದೇ ವಿದ್ಯೆಗಳನ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಅಂಥ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಿದಾಗ, ರೂಲಿಂಗಲ್ಲಿದ್ದಾಗ, ನಮ್ಮ ಪಕ್ಷಿ ರೂಲಿಂಗಲ್ಲಿದ್ದಾಗ ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅದು ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೋದು. ನಾವು ಯಾವ ಕಾರ್ಯಕ್ಕೂ ಬೇಕಾದರೂ ನಮ್ಮ ಈ ಒಂದು ಪಂಚಪಕ್ಷಿ ಶಾಸ್ತ್ರವನ್ನು ಅಳವಡಿಕೆ ಮಾಡ್ಕೊತ ನಮ್ಮ ಕಾರ್ಯಸಿದ್ಧಿಗಾಗಿ ಹಾಗೂ ಈಗ ನಾವು ಕೇಳ್ಬೋದು,
ಯಾವುದೋ ಒಂದು ಟೈಮ್ ಮೀಟಿಂಗ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರು ಸೆಟ್ ಮಾಡಿದಾಗ ನಾವು ಹೋಗಲೇಬೇಕು. ನಮ್ಮ ಟೈಮಿಂಗ್ ಅಲ್ಲಿ ಆಗೋದಿಲ್ಲ. ನಮ್ಮ ಪಕ್ಷಿ ಇಲ್ಲಿ ಸ್ಲೀಪಿಂಗ್ ಆರ್ ಡೈಯಿಂಗಲ್ಲಿರುತ್ತೆ. ಆ ಟೈಮಲ್ಲಿ ಹೇಗೆ ಮಾಡ್ಬೋದು? ಸಿಂಪಲ್ ಸ್ನೇಹಿತರೆ, ನಮ್ಮ ಸ್ನೇಹಿತರು ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ದಾದ್ರೂ ಒಬ್ರು ಆ ಟೈಮಲ್ಲಿ ಪಕ್ಷಿ ರೂಲಿಂಗಲ್ಲಿ ಇದ್ದೇ ಇರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಅವ್ರನ್ನ ಜೊತೇಲಿ ಕರ್ಕೊಂಡು ಹೋಗೋದ್ರಿಂದ, ಅವರ ಒಂದು ಎನರ್ಜಿನ ನೀವು ಬಾರೋ ಮಾಡೋದ್ರಿಂದ ಮತ್ತು ಸುಮಾರು ರೆಮಿಡೀಸ್ ಬರುತ್ತೆ ಸ್ನೇಹಿತರೆ ಈ ವಿಚಾರಗಳಲ್ಲಿ. ಆ ರೆಮಿಡೀಸ್ಗಳನ್ನ ಮಾಡ್ಕೊಳ್ತಾ ಮತ್ತು ಯಾವ ದಿನ ಯಾವ ವಾರ ನಮ್ಮ ಪಕ್ಷಿಗೆ ಸ್ಟ್ರೆಂತ್ ಇದೆ, ಯಾವ ದಿನ ಯಾವ ನಕ್ಷತ್ರದಲ್ಲಿ ನಮ್ಮ ಒಂದು ಈ ಪಕ್ಷಿಗೆ ಜೊತೆಯಲ್ಲಿ ಸೇರಿದಾಗ ಯಾವ ಯಾವ ಎನರ್ಜಿ ಬರುತ್ತೆ. ಈಗ ಒಂದು ಹೂಡಿಕೆ ವ್ಯವಹಾರ ಅಂದರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ ಸ್ನೇಹಿತರೆ. ನಿಮ್ಮ ಪಾರ್ಟ್ನರ್ ನಿಮಗೆ ಸೂಕ್ತವಾಗಿದ್ದಾರಾ? ಅವರ ಜೊತೆಯಲ್ಲಿ ನೀವು ವ್ಯವಹರಿಸಿದಾಗ ನಿಮ್ಮ ವ್ಯವಹಾರ ಚೆನ್ನಾಗಾಗತ್ತಾ ಇಲ್ವಾ? ಮತ್ತು ಇದೇ ರೀತಿ ಇದರಲ್ಲಿ ಪ್ರಿಡಿಕ್ಷನ್ಸ್ ಕೂಡ ಇದೆ. ಬಟ್ ಪ್ರಿಡಿಕ್ಷನ್ಸ್ ನಾನು ಏನಕ್ಕೋಸ್ಕರ ಹೇಳೋದಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಸಿಂಪಲ್, ಅವತ್ತಿನ ಕಾಲದಲ್ಲಿ ನಮ್ಮ ದನ ಕರುಗಳು ಯಾವ ದಿಕ್ಕಿಗೆ ಹೋಗಿದೆ ಅಂತ ಕೂಡ ಇದರಲ್ಲಿ ಚೆಕ್ ಮಾಡಿ ಹೇಳ್ತಿದ್ದಂಥದ್ದು. ಆರೋಗ್ಯದ ವಿಚಾರದಲ್ಲೂ ಕೂಡ ಇದರಲ್ಲಿ ಚೆಕ್ ಮಾಡಿ ಹೇಳ್ತಿದ್ದಂಥದ್ದು. ಬಟ್ ಇವತ್ತಿಗೆ ಏನಕ್ಕೆ ಅದು ಅಷ್ಟು ಮಟ್ಟಿಗೆ ವರ್ಕ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಸಿಂಪಲಾಗಿ ಹೇಳುವಂಥ ವಿಚಾರ, ದನ ಅಥವಾ ಕರುಗಳು ಅಥವಾ ಯಾವುದೇ ಒಂದು ವಸ್ತು ಕಳವಾಗಿದೆ ಅದೇ ದಿಕ್ಕಿನಲ್ಲೇ ಹೋಗಿರುತ್ತೆ. ಬಟ್ ಅವತ್ತಿನ ಈ ಒಂದು ಗ್ರಂಥಗಳನ್ನ ಅಥವಾ ಈ ಒಂದು ವಿದ್ಯೆನ ಹೇಳ್ಕೊಟ್ಟಾಗ ಕಳ್ಳತನ ಆಗ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಎಲ್ಲ ಇಷ್ಟೊಂದು ಚೆನ್ನಾಗಿದ್ದಿದ್ದಿಲ್ಲ. ಆವಾಗ ಕಳ್ಳರು ತೊಗೊಂಡೋದ್ರು ಕೂಡ ಎಷ್ಟು ದೂರ ಹೋಗ್ಲಿಕ್ಕೆ ಆಗ್ತಿತ್ತು. ಬಟ್ ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಆ ದಿಕ್ಕಲ್ಲಿ ಹೋಗಿದ್ರೆ ಅರ್ಧ ಗಂಟೆ ಗಾಡಿ ತೊಗೊಂಡು ಎತ್ಕೊಂಡೋಗಿರೋಂಥದ್ದು ಅಥವಾ ಯಾರೋ ಒಬ್ಬ ಮನುಷ್ಯ ತೊಗೊಂಡವನು ಇಮಿಡಿಯೇಟಾಗಿ ಪಾಸ್ ಆನ್ ಆಗಿರೋಂಥದ್ದು, ಇಂಥ ವಿಚಾರಗಳು ಇವಾಗ ತುಂಬಾ ಇದೆ. ಸೊ ಹಾಗಾಗಿ ನಾನು ಪ್ರಿಡಿಕ್ಷನ್ ಬಗ್ಗೆ ಅಷ್ಟೊಂದು ವಿಚಾರವಾಗಿ ಹೇಳಲಿಕ್ಕೆ ರೆಡಿ ಇಲ್ಲ. ಇಲ್ಲಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಬೇಕಾಗಿರುವಂಥ ವಿಚಾರಗಳನ್ನ ಹೇಳ್ತಾ ಇರೋವಂಥದ್ದು. ತುಂಬಾ ಅಲ್ಟಿಮೇಟ್ ಆಗಿರತಕ್ಕಂಥ ವಿದ್ಯೆ ಸ್ನೇಹಿತರೆ. ಯಾರಿಗೆಲ್ಲ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ. ನಮ್ಮ ಒಂದು ಗ್ರೂಪ್ನ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಉತ್ತಮವಾದ ವಿದ್ಯೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೂ ನನ್ನ ಒಂದು ಮುಖ್ಯ ಧ್ಯೇಯ ನಮ್ಮ ಸನಾತನ ಧರ್ಮದ ವಿದ್ಯೆಗಳನ್ನ ತರಬೇಕು, ಪ್ರತಿಯೊಬ್ಬರಿಗೂ ಸಿಗಬೇಕು ಸ್ನೇಹಿತರೆ. ಈ ವಿದ್ಯೆಗಳನ್ನ ಕಲೀಲಿಕ್ಕೆ ಆಚೆ ಹೋಗ್ತೀನಿ ಅಂತ ಹೇಳಿದ್ರೆ ತುಂಬಾ ಖರ್ಚು ಮಾಡೋವಂಥದ್ದಿದೆ ಮತ್ತು ಎಲ್ಲಿ ಹೇಗೆ ಅಂತ ಗೊತ್ತಿರಲಿಕ್ಕಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಆನ್ಲೈನಲ್ಲೇ ನೀವು ಮನೆಯಲ್ಲಿ ಕೂತ್ಕೊಳ್ತಾ ಈ ವಿದ್ಯೆಗಳನ್ನ ಕಲಿಬೋದು. ಬಹಳ ಸುಲಭವಾಗಿರುತ್ತೆ. ಪ್ರತಿನಿತ್ಯ ಅವತ್ತಿಗೆ ಕೊಟ್ಟಿರತಕ್ಕಂಥ ಕಾರ್ಯಗಳನ್ನ ನೀವು ಮಾಡಿದಾಗ ಅವತ್ತೇ ರಿಸಲ್ಟ್ ಸಿಗುವಂಥ ವಿಚಾರ. ಇವತ್ತು ಪ್ರಯೋಗ ಮಾಡಿ ಇನ್ನು 6 ತಿಂಗಳಿಗೆ ರಿಸಲ್ಟ್ ಬರುತ್ತೆ, ಈ ಥರ ವಿದ್ಯೆಗಳನ್ನ ನಾನು ಜಾಸ್ತಿ ಬಳಸಲಿಕ್ಕಿಲ್ಲ ಸ್ನೇಹಿತರೆ. ನನಗೆ ಬೇಕಾಗಿರುವಂಥದ್ದು ಸ್ವರವಿಜ್ಞಾನಲ್ಲೂ ಅಷ್ಟೇ, ನಿಮಗೆಲ್ಲ ಹೇಳ್ಕೊಟ್ರಂತೆ ಸ್ವರವಿಜ್ಞಾನಲ್ಲೂ ಕೂಡ ಅವತ್ತಿನ ಪ್ರಾಕ್ಟಿಕಲ್, ನಾನು ಟು ಬಿ ಫ್ರ್ಯಾಂಕ್ ಟು ಪ್ರಾಕ್ಟಿಕಲ್ ಆಗಿ ನಾನು ಹೇಳೋದಾದರೆ, ನಿಮಗೆ ರಿಸಲ್ಟ್ ಬಂತಾ ಸಕ್ಸಸ್, ರಿಸಲ್ಟ್ ಬಂದಿಲ್ವಾ ಯಾಕೆ ಬಂದಿಲ್ಲ ಅದನ್ನು ಕೂಡ ಇದರಲ್ಲಿ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ. ಸ್ವರವಿಜ್ಞಾನ ಜೊತೆಯಲ್ಲಿ ಪಂಚಪಕ್ಷಿಯನ್ನು ಬಳಸ್ಕೊಂಡಾಗ ಅತ್ಯುತ್ತಮವಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಮನುಷ್ಯ ಎಲ್ಲೆಲ್ಲಿ ಫೇಲ್ಯೂರ್ಸ್ ಆಗ್ತಾ ಇದ್ದಾನೆ, ಎಲ್ಲೆಲ್ಲಿ ಎಡುತ್ತಾ ಇದ್ದಾನೆ, ಜೀವನ ಏಕೆ ಈ ಥರ ಕರ್ಕೊಂಡು ಹೋಗ್ತಾ ಇದೆ ಜೀವನ. ಈಗ ಮುಂಚೆ ಎಲ್ಲ ಸ್ನೇಹಿತರೆ ಈ ಯಾವುದೇ ವಿದ್ಯೆಗಳನ್ನ ಕಲಿಬೇಕಾದ್ರೆ ತುಂಬ ಸಮಯ ಹಿಡಿತಾ ಇತ್ತು. ಏನಕ್ಕಂತ ಹೇಳಿದ್ರೆ ನೋಡಿ, ನೀವು ಸಿಂಪಲಾಗಿ ಯೋಚನೆ ಮಾಡೋದಾದರೆ, ಒಂದು ಬೆಳೆ, ನಾವು ಅಕ್ಕಿ ಬಿತ್ತನೆ ಮಾಡಿ ಮತ್ತೆ ಅದು ಅಕ್ಕಿಯಾಗಿ ನಮಗೆ ಸಿಗಬೇಕಂದ್ರೆ ವರ್ಷಗಟ್ಟಲೆ ತೊಗೊಳ್ತಾ ಇತ್ತು ಆ ಟೈಮಲ್ಲಿ. ಬಟ್ ಇವತ್ತಾಗಿದೆಯಾ? ಇಲ್ಲ. ಎಲ್ಲವೂ ಫಾಸ್ಟ್. ಅಂದರೆ ಜನ್ರೇಷನ್ ಎಷ್ಟು ಫಾಸ್ಟ್ ಆಗಿದೆ ಅಷ್ಟೇ ಫಾಸ್ಟಾಗಿ ಅಂತ್ಯ ಆಗಲಿಕ್ಕಿದೆ. ಮುಂಚೆ ಮನುಷ್ಯ 100 ವರ್ಷದ ಮೇಲೆ ಬದುಕ್ತಾ ಇದ್ರು. ಇವತ್ತು ಆ ಮಟ್ಟಕ್ಕೆ ಯಾರು ಬದುಕಲಿಕ್ಕೆ ಸಾಧ್ಯ ಇದೆ? 90s ಅವ್ರು ಬದುಕ್ತಿದ್ರು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಟ್ ಇವತ್ತಿನ ಜನ್ರೇಷನ್ಗೆ ಆ ಎನರ್ಜಿ ಇಲ್ಲ. ಸೊ ಎಲ್ಲವೂ ಫಾಸ್ಟ್. ಅದೇ ರೀತಿಯಲ್ಲಿ ವಿದ್ಯೆ ಕಲಿಕೆ ಕೂಡ ತುಂಬಾ ಫಾಸ್ಟಾಗಿದೆ, ತುಂಬಾ ಈಸಿಯಾಗಿದೆ. ಈ ವಿದ್ಯೆಗಳನ್ನ ಬಳಸ್ಕೊಂಡಾಗ ನಮ್ಮ ಆರೋಗ್ಯದ ವಿಚಾರವಾಗಿ ವಿದ್ಯೆಯಲ್ಲಿ ಹೇಗೆ ನೋಡ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಪಕ್ಷಿ ಡೈಯಿಂಗ್ ಅಥವಾ ಸ್ಲೀಪಿಂಗ್ ಸಿಚುವೇಷನಲ್ಲಿ ನಾವು ಯಾವುದೇ ಟ್ರೀಟ್ಮೆಂಟ್ಗಳು ತೊಗೊಂಡಾಗ ಕೂಡ ಅದು ಸಕ್ಸಸ್ ಆಗಲಿಕ್ಕಿಲ್ಲ. ಅಂದರೆ ಸಕ್ಸಸ್ನ ರೇಟಿಂಗ್ ಕಮ್ಮಿ ಅಂತಲೇ ಹೇಳ್ಬೋದು. ಅದೇ ಹಾಗಿದ್ರೆ ನೀವು ಕೇಳ್ಬೋದು, ಸರ್ ಏನೋ ಆ್ಯಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ ಇಮಿಡಿಯೇಟಾಗಿ ಅವಾಗ ನಾವು ಪಕ್ಷಿ ಟೈಮ್ ನೋಡ್ಕೊಂಡ್ರಾಗತ್ತಾ? ಸ್ನೇಹಿತರೆ, ಆ ರೀತಿ ಅಪಾರ್ಥ ಮಾಡ್ಕೋಬೇಡಿ. ನಾನು ಹೇಳ್ತಾ ಇರೋದು, ಯಾವುದೇ ಟ್ರೀಟ್ಮೆಂಟ್ ಆಲ್ರೆಡಿ ನೀವು ತೊಗೊಳ್ತಾ ಇರೋಂಥ ವಿಚಾರಗಳಿಗೆ, ನಿಮ್ಮ ಪಕ್ಷಿ ರೂಲಿಂಗ್ ಸಮಯದಲ್ಲಿ ನೀವು ಮೆಡಿಸಿನ್ಸ್ ತೊಗೋಬೇಕಾದ್ರೆ ಯಾವ ರೀತಿ ಬಳಸಬೇಕು, ಟ್ರೀಟ್ಮೆಂಟ್ಗೆ ಹೋಗಬೇಕಾದ್ರೆ ಯಾವ ರೀತಿ ಬಳಸಬೇಕು, ಹೇಗೆ ಟ್ರೀಟ್ಮೆಂಟ್ ಫಾಸ್ಟಾಗಿ ನಿಮ್ಮ ಇಶ್ಯೂಸ್ ಡಿಸೀಸ್ ಕ್ಯೂರ್ ಆಗುತ್ತೆ, ಇದು ಕೂಡ ಇದರಲ್ಲಿದೆ ಸ್ನೇಹಿತರೆ. ಯಾವ ಸಮಯದಲ್ಲಿ ನೀವು ಯಾವ ಕಾರ್ಯವನ್ನು ಮಾಡೋದು ಅಂತ ಕಲ್ತ್ಕೊಂಡ್ರೆ ಈ ಬಾಕಿ ಎಲ್ಲ ಕಾರ್ಯಗಳು ತುಂಬಾ ಸುಲಭವಾಗಿ ಸುಲಲಿತವಾಗಿ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾಗಿ ನಾನು ನಿಮ್ಮಲ್ಲೆಲ್ಲರಲ್ಲೂ ಕೇಳೋವಂಥದ್ದು ಇಷ್ಟೇ, ಕೈ ಮುಗಿದು ಕೇಳ್ಕೊಳ್ಳೋವಂಥದ್ದು ಇಷ್ಟೇ, ಈ ವಿದ್ಯೆಗಳನ್ನು ಆದಷ್ಟು ಹೆಚ್ಚು ಜನಕ್ಕೆ ಸಿಗೋ ಹಾಗಾಗಲಿ. ನಮ್ಮ ಸನಾತನ ಧರ್ಮದ ವಿದ್ಯೆಗಳು ಇಲ್ಲಿಗೆ ಕೊನೆಗೊಳ್ಳೋದು ಬೇಡ.
ಮತ್ತು ಗುರುಕುಲ ಸಿಸ್ಟಮ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸ್ನೇಹಿತರೆ. ಅದನ್ನು ನಾವು ಬದುಕಿರೋ ಹಾಗೆ ನಮ್ಮ ಕಣ್ಣಾರೆ ನೋಡ್ತೀವಿ. ಗುರುಕುಲ ಸಿಸ್ಟಮ್ ಖಂಡಿತವಾಗ್ಲೂ ಎಲ್ಲವೂ ಬ್ಯಾಕ್ ಬಂದೇ ಬರುತ್ತೆ. ನಾವು ಅದನ್ನು ನೋಡ್ತೀವಿ, ಅದನ್ನು ಎಂಜಾಯ್ ಮಾಡ್ತೀವಿ ಖಂಡಿತವಾಗ್ಲೂ. ಅದರಲ್ಲೂ ಕೂಡ ಇವೆಲ್ಲ ವಿದ್ಯೆಗಳು ಬಂದೇ ಬರುತ್ತೆ ಕೂಡ. ಇದು ಜಾಸ್ತಿ ದೂರ ಇಲ್ಲ ಸ್ನೇಹಿತರೆ. ನಮ್ಮ ಭಾರತ ಒಂದು ದಿವ್ಯ ಶಕ್ತಿ. ನಮ್ಮ ಭಾರತ ಅಂದ್ರೇ ಒಂದು ಎನರ್ಜಿ. ಸೊ ಇಲ್ಲಿ ಮಾತ್ರನೇ ಇಂಥ ವಿದ್ಯೆಗಳು ಸಿಗ್ಲಿಕ್ಕೆ ಸಾಧ್ಯ. ಇಲ್ಲಿ ಮಾತ್ರನೇ ಇಂಥ ವಿದ್ಯೆಗಳನ್ನ ಬಳಸ್ಕೊಳ್ತಾ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಜೀವನ ಮಾಡೋದಕ್ಕೆ ಸಾಧ್ಯ. ಹೊರತು ಹೊರಗಡೆಯವ್ರಿಗೆ ಇಷ್ಟೆಲ್ಲ ಇರೋದು ಕಮ್ಮಿನೇ ಕೂಡ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳೋವಂಥದ್ದು ಏನಂದರೆ, ಇಂಥ ವಿದ್ಯೆಗಳಿಗೆ ಪ್ರೇರಣೆ ಕೊಡಿ, ಕಲೀಲಿ. ಮನೆಗೊಬ್ಬರು ಕಲಿಬೇಕು ಸ್ನೇಹಿತರೆ. ಇಂಥ ವಿದ್ಯೆಗಳನ್ನ ಕಲಿತಾಗ ಅವರ ಜೀವನ ಸಾರ್ಥಕತೆ ಸಿಗುತ್ತೆ. ದಿನವೂ ಇದನ್ನು ಬಳಸಿದಾಗ ತುಂಬಾ ಉತ್ತಮವಾದ ಮಾರ್ಗದಲ್ಲಿ, ನಮ್ಮ ಸನಾತನ ಧರ್ಮದ ಮಾರ್ಗದಲ್ಲಿ ನಡಲಿಕ್ಕೆ ಸ್ಟಾರ್ಟ್ ಆದಾಗ ಒಳ್ಳೆ ರಿಸಲ್ಟ್ ಬರುತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ದಯವಿಟ್ಟು ಸಾಧ್ಯವಾದಷ್ಟು ನೀವು ಕಲಿಯೋರ್ಗೂ ಕೂಡ ಶೇರ್ ಮಾಡಿ. ಆದಷ್ಟು ಜನಕ್ಕೆ, ನಿಮ್ಮಿಂದ ಒಬ್ಬರು ಕಲ್ತರು ಅಂದರೂ ಕೂಡ ಆ ಪುಣ್ಯ ನಿಮಗೆ ಬರುತ್ತೆ ಸ್ನೇಹಿತರೆ. ಪುಣ್ಯ ಯಾಕಂದರೆ ಇದನ್ನು ಫ್ರೀಯಾಗಿ ಕೂಡ ಹೇಳ್ಕೊಡ್ಬೋದಲ್ವ ಸರ್ ಅಂತ ಯಾರಾದರೂ ಕ್ವಶನ್ ಮಾಡ್ಬೋದು. ಹೌದು, ನಾವು ಮಾಡಿರ್ತಕ್ಕಂಥ ಚಾರ್ಜಸ್ ಅಷ್ಟರ ಮಟ್ಟಿಗೆ ಇಲ್ಲ ಸ್ನೇಹಿತರೆ. ಭಾಳ ಕಮ್ಮಿ ಚಾರ್ಜಸ್ಸಲ್ಲೇ ನಾವು ಕೊಡ್ತಾ ಇರತಕ್ಕಂಥ ಕ್ಲಾಸಸ್ ಬಂದು ಕಾರಣ ಇಷ್ಟೇ. ಇದಕ್ಕೆ ಎಷ್ಟು ಕೊಟ್ಟು ಬೇಕಾದರೂ ಬಂದು ಕಲಿಬೇಕು ಅನ್ನೋ ಹುಚ್ಚು ಜನ, ಮೆಂಟಾಲಿಟಿ ಇರತಕ್ಕಂಥ ಜನ, ಅಂದರೆ ಹುಮ್ಮಸ್ಸಿರತಕ್ಕಂಥ ಜನ ಇದ್ದಾರೆ. ಬಟ್ ಏಕೆ ನಾವು ಕಮ್ಮಿ ಚಾರ್ಜಸ್ಸಲ್ಲಿ ಕಲಿಸ್ತಾ ಇರೋದು ಉದ್ದೇಶ ಒಂದೇ, ಈ ವಿದ್ಯೆ ಎಲ್ಲರಿಗೂ ಸಿಗಲಿ ಸ್ನೇಹಿತರೆ. ನಾನು ನಿಮ್ಮವರೆಗೂ ರೀಚ್ ಆಗಬೇಕಂದ್ರೂ ಕೂಡ ಇದರ ಎನರ್ಜಿ ಎಷ್ಟಿರುತ್ತೆ, ಇದಕ್ಕೆ ತಗಲಿರ್ತಕ್ಕಂಥ ವೆಚ್ಚ ಎಷ್ಟಿರುತ್ತೆ. ಸೊ ನಾವು ತಗೊತಾ ಇರೋದು ಕೂಡ ಅದೇ ವೆಚ್ಚವನ್ನೇ. ಯಾವುದೇ ನೀವು ಹಣವನ್ನು ಜಾಸ್ತಿ ತಗೊಂಡು ಅದರಿಂದ ನಾವು ಏನೋ ಮಾಡಬೇಕು ಆ ಥರ ಎಲ್ಲ ನಮ್ಮಲ್ಲಿ ಉದ್ದೇಶ ಇಲ್ಲ ಸ್ನೇಹಿತರೆ. ವಿದ್ಯೆ ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಯಾವುದೇ ಕ್ಲಾಸಸ್ಗೆ ಜಾಯ್ನ್ ಆದವ್ರಿಗೂ ಕೂಡ ತುಂಬಾ, ಈಗ ಆಲ್ರೆಡಿ ಜಾಯ್ನ್ ಆಗಿರೋರು ಗೊತ್ತಿರುತ್ತೆ, ನಮ್ಮ ಯಾವುದೇ ಕ್ಲಾಸಸ್ಸಲ್ಲಿ ಸಂಪೂರ್ಣವಾಗಿ ನೀವು ಮುಕ್ತವಾಗಿ ನಮ್ಮ ಹತ್ರ ಮಾತಾಡ್ತಾನೆ ಕಲಿಯತಕ್ಕಂಥದ್ದು. ಅಂದರೆ ನಾವು ಏನೋ ಮ್ಯೂಟ್ ಮಾಡ್ತಾ ಬರೀ ನಮ್ಮ ಪಾಠಗಳನ್ನ ಮಾಡ್ತಾ ಇರ್ತೀವಿ, ನೀವು ಬರೀ ಕೇಳಿಸ್ಕೊಳ್ಳಿ, ಈ ರೀತಿ ಎಲ್ಲ ನಮ್ಮ ಕ್ಲಾಸಸ್ ಇಲ್ಲ. ಹಾಗೂ ನೀವೀಗ ಪಂಚಪಕ್ಷಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಬರೀ ಪಂಚಪಕ್ಷಿ ಒಂದೇ ಹೇಳ್ಕೊಡೋವಂಥದ್ದೆಲ್ಲ ಇಲ್ಲ ಸ್ನೇಹಿತರೆ. ಎಲ್ಲರಿಗೂ ನನ್ನ ಉದ್ದೇಶ ಒಂದೇ, ಒಂದನ್ನು ಕಲೀಲಿಕ್ಕೆ ಬಂದರೆ 4 ಜೊತೆಲಿ ತೊಗೊಂಡೋಗ್ಬೇಕು. ಅಂದರೆ ನಿಮಗೆ ಹೇಳ್ಕೊಟ್ಟಷ್ಟು ಭಗವಂತ ನನಗೆ ಅನುಕರಣೆ ಜಾಸ್ತಿ ಆಗೋದು, ನಾನು ಜಾಸ್ತಿ ಕಲೀಲಿಕ್ಕೆ ಆಸಕ್ತಿ ಹುಟ್ಟುತ್ತೆ. ಇದೇ ರೀತಿ ನಮ್ಮ ಚಕ್ರ ಹೀಲಿಂಗ್ ಆಗ್ಬೋದು, ಅದ್ರ ಜೊತೆಲಿ ಸ್ವರವಿಜ್ಞಾನದಲ್ಲಿ ಅವಶ್ಯಕತೆ ಇರತಕ್ಕಂಥ ಬಳಸ್ತಕ್ಕಂಥ ಕೆಲವು ಪಾಯಿಂಟ್ಸ್ ಆಗ್ಬೋದು. ತುಂಬ ನಮ್ಮ ಸನಾತನ ವಿದ್ಯೆಗಳಲ್ಲಿ ವಿಚಾರವಾಗಿ ನೀವು ಯಾವ ವಿದ್ಯೆಯ ವಿಚಾರವನ್ನು ನಮ್ಮ ಕ್ಲಾಸಸ್ಸಲ್ಲಿ ತೆಗೆದ್ರೂ ಕೂಡ ಅದಕ್ಕೆ ನನ್ನ ಅರಿವಿಗಿರತಕ್ಕಂಥ ಜ್ಞಾನಕ್ಕೆ ಅರಿವಿರತಕ್ಕಂಥ ವಿಚಾರಗಳನ್ನ ನಾನು ಖಂಡಿತವಾಗ್ಲೂ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಬರೀ ಪಂಚಪಕ್ಷಿ ಶಾಸ್ತ್ರಕ್ಕೆ ಬಂದಿದ್ದೀರಿ, ಪಂಚಪಕ್ಷಿ ಶಾಸ್ತ್ರ ಮಾತ್ರ ಕಲಿತೀರಿ, ಇದೆಲ್ಲ ಸುಳ್ಳು. ಮುಖ್ಯವಾಗಿ ಈ ವಿದ್ಯೆಯಲ್ಲಿ ಇನ್ನೊಂದು ಯಾವುದನ್ನು ಕಲಿಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ನಮಗೆ ಆಗುವವರು ಯಾರು, ನಮಗೆ ಆಗದವರು ಯಾರು, ನಾವು ಯಾರ ಜೊತೆಯಲ್ಲಿ ಸ್ನೇಹ ಮಾಡಬೇಕು, ಯಾರ ಜೊತೆಯಲ್ಲಿ ವ್ಯವಹಾರ ಮಾಡಬೇಕು, ಈ ಒಂದು ಮುಖ್ಯವಾದ ವಿಚಾರವನ್ನು ತಿಳ್ಕೊಂಡಾಗ ಮತ್ತು ಯಾವ ಗಳಿಗೆಯಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಈ ಒಂದು ವಿಚಾರಗಳನ್ನ ನಾವು ತಿಳ್ಕೊಂಬಿಟ್ರೆ ಸಾಕು ಸ್ನೇಹಿತರೆ. ಅಲ್ಟಿಮೇಟಾಗಿ ಜೀವನವನ್ನು ಒಂದು ಒಳ್ಳೆಯ ಉತ್ತಮವಾದ ಮಾರ್ಗದಲ್ಲಿ ನಡೀಲಿಕ್ಕೆ ತುಂಬಾ ಚಾನ್ಸಸ್ ಇದೆ ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ತಾ ಇರೋದಿಷ್ಟೇ, ನಮ್ಮ ಓಂ ಶ್ರೀ ಡಿವೈನ್ ಸಂಸ್ಥೆ ಮಾಡಿರುವಂಥದ್ದೇ ಇದೇ ವಿಚಾರಕ್ಕಾಗಿ. ನಮ್ಮ ಈ ರೀತಿಯ ಸನಾತನ ಧರ್ಮದ ವಿದ್ಯೆಗಳು, ನಮ್ಮ ಏಷ್ಯಂಟ್ ಸೈನ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ವಿದ್ಯೆಗಳನ್ನ ಪ್ರಚಾರ ಮಾಡಲಿಕ್ಕೋಸ್ಕರ, ಎಲ್ಲರಿಗೂ ತಲುಪಿಸ್ಲಿಕ್ಕೋಸ್ಕರ, ನಮ್ಮ ಪೂರ್ವಜರು ಬೆಳೆಸಿದ್ದಕ್ಕಂಥ ವಿದ್ಯೆ. ಇದು ಯಾವುದು ನಾನು ಸೃಷ್ಟಿ ಮಾಡಿರುವಂಥದ್ದು ಅಥವಾ ನೀವು ಸೃಷ್ಟಿ ಮಾಡಿರುವಂಥ ವಿದ್ಯೆ ಅಲ್ಲ ಸ್ನೇಹಿತರೆ. ನಮ್ಮ ಪೂರ್ವಜರುಗಳ ಕಾಲದಿಂದನೂ ಕೂಡ ಈ ವಿದ್ಯೆಗಳು ನಡೀತಾ ಬಂದಿದೆ. ಸೊ ಈಗ ಕಣ್ಮರೆ ಆಗಿದೆ. ಆ ಉದ್ದೇಶಕ್ಕೋಸ್ಕರ ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನೆಲ್ಲ ಮುಖ್ಯ ಉದ್ದೇಶ ಆಗಿರುತ್ತೆ, ಹೊರತು ಬೇರೆ ಯಾವುದೇ ದುರುದ್ದೇಶದಿಂದ ನಾವು ಮಾಡ್ತಿರತಕ್ಕಂಥದ್ದಲ್ಲ. ಆದರೆ ನಾನು ಕೇಳ್ಕೊಳ್ಳೋಂಥದ್ದಿಷ್ಟೇ, ಯಾರಾದರೂ ನೀವು ಈ ಕ್ಲಾಸಿಗೆ ಜಾಯ್ನ್ ಆಗೋದಕ್ಕೆ ಇಚ್ಛೆ ಪಟ್ಟಿದ್ದಲ್ಲಿ ನಮ್ಮ ಲಿಂಕ್ಸ್ ಇರುತ್ತೆ, ನಮ್ಮ ಫೋನ್ ನಂಬರ್ಸ್ ಇರುತ್ತೆ, ಕಾಲ್ ಮಾಡಿ ಜಾಯ್ನ್ ಆಗ್ಬೋದು. ಅದರ ಜೊತೆಯಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ, ನಿಮ್ಮ ಸಂಬಂಧಿಕ ವರ್ಗದವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ಅವರೂ ಕಲೀಲಿ. ಅಥವಾ ನೀವು ಕಲಿತು ಇನ್ನೊಬ್ರಿಗೆ ಹೇಳ್ಕೊಡ್ತೀನಿ ಅಂದರೂ ತೊಂದರೆ ಇಲ್ಲ ಸ್ನೇಹಿತರೆ. ವಿದ್ಯೆ ಯಾರೊಬ್ಬರ ಸೊತ್ತಲ್ಲ, ವಿದ್ಯೆ ಯಾರೊಬ್ಬರ ಸೊತ್ತಲ್ಲ. ಇಲ್ಲಿ ಪ್ರಮುಖವಾಗಿ ನಾನು ಹೇಳುವಂಥದ್ದು, ಎಲ್ಲರೂ ಕಲಿಬೇಕು ವಿದ್ಯೆ. ಯಾವುದಾದ್ರೂ ಒಂದು ರೂಪದಲ್ಲಿ ಎಲ್ಲರಿಗೂ ವಿದ್ಯೆ ಸಿಗಬೇಕು, ಇದು ನನ್ನ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಕೈಲಾದಷ್ಟು
ಶೇರ್ಸ್ ಮಾಡಿ ಜಾಯಿನ್ ಮಾಡ್ಕೊಳ್ಳಿ. ಎಲ್ಲರೂ ಜಾಯಿನ್ ಆಗಿ ಕ್ಲಾಸಸ್ಗೆ. ತುಂಬಾ ಉತ್ತಮವಾದ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ತುಂಬ ಜಾಸ್ತಿ ಟೈಮ್ ತೊಗೊಳ್ಳೋಂಥದ್ದು ಇಲ್ಲ ಈ ಕ್ಲಾಸಸಲ್ಲಿ. ಕಮ್ಮಿ ಸಮಯದಲ್ಲೇ ಉತ್ತಮವಾಗಿ ಕಲಿಯತಕ್ಕಂಥದ್ದು. ಈ ವಿದ್ಯೆಗೆ ಕಲಿತವ್ರಿಗೆ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಅನಿಮಲ್ ಕಮ್ಯುನಿಕೇಷನ್ ಅನ್ನುವಂಥ ವಿದ್ಯೆ ಕೂಡ ಅನಿಮಲ್ ಟೋಟಮ್ ಅಂತೀವಿ. ಸೊ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎನರ್ಜಿ, ಒಂದು ಸ್ಪಿರಿಟ್ ಗೈಡ್ ಅಂತ ಆಗ್ಬೋದು. ಈಗ ಹೇಗೆ ದೇವರು ಅವರ ಜೊತೆಯಲ್ಲಿ ವಾಹನವಾಗಿ ಅಥವಾ ಅವರ ಒಂದು ಇದಾಗಿ ಅನಿಮಲ್ಸ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಹೇಗೆ ಬೆಳೆಸ್ತಾ ಇದ್ರು, ಏತಕ್ಕಾಗಿ ಬೆಳೆಸ್ತಾ ಇದ್ರು, ಆ ಎನರ್ಜಿಗಳಿಂದ ನಮಗೆಲ್ಲ ಏನು ಸಹಾಯ ಆಗುತ್ತೆ, ಇವೆಲ್ಲ ವಿಚಾರಗಳು ನಿಮಗೆ ಕ್ಲಾಸಸ್ಸಲ್ಲಿ ಸಿಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಮಾತ್ರೇ ನಮಃ.